ನಂಗಿದು ಫಸ್ಟ್ ಟೈಮ್ ಕಣೋ, ಪ್ಲೀಸ್ ಸ್ವಲ್ಪ ಮೆತ್ತಿಗೆ. ಮೆತ್ತಿಗೆ ಅಂದರೆ ಹೆಂಗೆ, ಫಸ್ಟ್ ಟೈಮ್ ಅಲ್ವಾ, ಸ್ವಲ್ಪ ಜೋರಾಗಿದ್ರೇ ಚೆನ್ನಾಗಿರುತ್ತೆ ಅಂದ. ಏನೇ ಆಗಲಿ ನೀನು ಬಂದಿದ್ದೀನಿ, ನೋಡ್ಕೊಂಡು ಮಾಡು ಸರಿನಾ? ಆಯಿತು, ನೀನು ಭಯ ಪಡಬೇಡ, ನಾನಿದ್ದೀನಿ, ಯಾವುದು ತೊಂದರೆ ಆಗಲ್ಲ, ಡೋಂಟ್ ವರಿ ಅಂತಂದ. ಆ ದಿನ ಅವಳು ಬರೆದ ಆ ಒಂದೇ ಒಂದು ಪ್ರೇಮ ಪತ್ರ ಇಡೀ ಊರಿನ ಬದುಕನ್ನೇ ಬದಲಾಯಿಸ್ತು. ಆ ಪತ್ರ ತಲುಪಬೇಕಾದವರ ಕೈಗೆ ತಲುಪಿದ್ರೆ ಬಹುಶಃ ಆ ಹಳ್ಳಿಯಲ್ಲಿ ಅಷ್ಟೊಂದು ರಂಪಾಟ ನಡೀತಾ ಇರಲಿಲ್ಲ. ಆದರೆ ಮಳೆ ಸುರಿತಾ ಇದ್ದ ಆ ಕತ್ತಲ ರಾತ್ರಿಯಲ್ಲಿ ಆ ಪತ್ರ ಹೋಗಿ ಬಿದ್ದದ್ದು ತಪ್ಪು ವ್ಯಕ್ತಿಯ ಕೈಗೆ. ಬೆಳಗ್ಗೆ ಸೂರ್ಯ ಮೂಡೋಷ್ಟರಲ್ಲಿ ಆ ಇಬ್ಬರ ಬದುಕು ಮುರಿದು ಬಿದ್ದಿತ್ತು. ಹಾಗಾದ್ರೆ ಆ ಪತ್ರದಲ್ಲಿ ಏನಿತ್ತು? ಅದು ಯಾರ ಕೈಗೆ ಸಿಕ್ತು? ಆ ಪ್ರೇಮಿಗಳಿಗೆ ಕೊನೆಗೆ ಏನಾಯಿತು? ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂತಹ ಕಥೆಗಳು ನಿಮಗೆ ಇಷ್ಟ ಇದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರಿಬೇಡಿ. ಎಲ್ಲರೂ ವಿಡಿಯೋ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡೋದೇ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈಗ ಕಥೆಯನ್ನು ಆರಂಭಿಸೋಣ. ಮಂಡ್ಯ ಜಿಲ್ಲೆಯ ಕಾವೇರಿ ನದಿ ದಂಡೆ ಮೇಲಿದ್ದ ಒಂದು ಸುಂದರವಾದ ಹಳ್ಳಿಯ ಹೆಸರು ಮಲ್ಲಿಗೆಪುರ. ಊರಿನ ಸುತ್ತಲೂ ಹಸಿರು ಪೈರುಗಳಿಂದ ಕಂಗೊಳಿಸುವ ಗದ್ದೆಗಳು, ಸಾಲು ಸಾಲು ತೆಂಗಿನ ಮರಗಳು, ಊರಿನ ಅಂಚಿನಲ್ಲಿ ಹರಿಯುವ ತಣ್ಣನೆಯ ನದಿ ಮತ್ತು ಊರ ಮಧ್ಯದಲ್ಲಿದ್ದ ಹಳೆಯ ಆಂಜನೇಯ ಸ್ವಾಮಿ ದೇವಸ್ಥಾನ. ಬೆಳಗ್ಗೆ ಆದರೆ ಸಾಕು, ಪಕ್ಷಿಗಳ ಕಲರವ, ದೇವಸ್ಥಾನದ ಗಂಟೆಯ ನಾದ ಮತ್ತು ತಂಪಾದ ತಂಗಾಳಿ ಇಡೀ ಊರಿಗೆ ಹೊಸ ಚೈತನ್ಯವನ್ನು ನೀಡ್ತಾ ಇತ್ತು. ಆ ಊರಿನಲ್ಲಿ ಜೀವಿಸ್ತಾ ಇದ್ದ ಯುವಕನೇ ಶೇಖರ. ಶೇಖರ ತುಂಬಾ ಸರಳ, ಪ್ರಾಮಾಣಿಕ ಮತ್ತು ಕಷ್ಟಪಟ್ಟು ದುಡಿಯುವ ರೈತ. ಚಿಕ್ಕ ವಯಸ್ಸಿನಲ್ಲೇ ತಂದೆಯನ್ನ ಕಲಿತುಕೊಂಡಿದ್ದ ಶೇಖರ್ ತನ್ನ ತಾಯಿ ಗೌರಮ್ಮ ಮತ್ತು ಸಣ್ಣ ಜಮೀನನ್ನು ನಂಬಿಕೊಂಡು ಜೀವನ ನಡೆಸ್ತಾ ಇದ್ದ. ಊರಿನಲ್ಲಿ ಯಾರಿಗೆ ಕಷ್ಟ ಬಂದ್ರೂ ಮೊದಲು ಓಡಿ ಬರುವ ಗುಣ ಅವನದ್ದು. ಹಸನ್ಮುಖಿ, ಸದಾ ಬಡವರಿಗೆ ನೆರವಾಗುವಂತಹ ಗುಣದಿಂದ ಇಡೀ ಊರಿಗೆ ಶೇಖರ ಎಂದ್ರೆ ಅಪಾರ ಪ್ರೀತಿ. ಇನ್ನೊಂದೆಡೆ ಅದೇ ಊರಿನ ಪಂಚಾಯಿತಿ ಯಜಮಾನರಾದ ಪಟೇಲ್ ರಾಮೇಗೌಡರ ಏಕೈಕ ಮಗಳು ದಿವ್ಯಾ. ದಿವ್ಯಾ ಸಿಟಿಯ ಕಾಲೇಜನ್ನು ಮುಗಿಸಿ ಊರಿಗೆ ಮರಳಿದ್ದ ಚುರುಕಿನ ಮುಗ್ಧ ಮನಸ್ಸಿನ ಹುಡುಗಿ. ಊರಿಗೆ ವಾಪಸ್ ಬಂದಿದ್ಲು. ಅವಳ ಮುಖದಲ್ಲಿ ಸದಾ ಒಂದು ಮಂದಹಾಸ, ಕಣ್ಣುಗಳಲ್ಲಿ ತುಂಟತನ ತುಂಬಿರ್ತಾ ಇತ್ತು. ಗೌಡ್ರು ಊರಿಗೆ ದೊಡ್ಡ ಗಣ್ಯರಾಗಿದ್ರೂ ದಿವ್ಯಾಗೆ ಯಾವುದೇ ಅಹಂಕಾರ ಇರಲಿಲ್ಲ. ಊರಿನ ಬಡಪಾಯಿಗಳ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ಲು. ಪ್ರತಿದಿನ ಬೆಳಗ್ಗೆ ಶೇಖರ ತನ್ನ ಎತ್ತಿನ ಗಾಡಿಯಲ್ಲಿ ಗದ್ದೆಗೆ ಹೋಗುವಾಗ ದಿವ್ಯಾ ಕಾಲೇಜು ಬಸ್ಗಾಗಿ ಅರಳಿಕಟ್ಟೆಯ ಬಳಿ ಕಾಯ್ತಾ ನಿಂತಿರ್ತಿದ್ಲು. ಶೇಖರ್ನ ಗಾಡಿ ಹತ್ರ ಬರ್ತಾ ಇದ್ದಂತೆ ಅವಳ ಕಾಲ್ ಗೆಜೆಯ ಸದ್ದು ಅವನ ಎದೆಯಲ್ಲಿ ಹೊಸ ಸ್ಪಂದನ ಮೂಡಿಸ್ತಾ ಇತ್ತು. ಶೇಖರ್ ತಲೆಯನ್ನ ತಗ್ಗಿಸಿ ನಾಚಿಕೆಯಿಂದ ಹೋದ್ರೆ ದಿವ್ಯಾ ಮುಗುಳ್ನಗುತ್ತಾ ಅವನನ್ನೇ ನೋಡ್ತಾ ಇದ್ಲು. ಆದ್ರೆ ಇಬ್ರು ಕಣ್ಣಿನಲ್ಲೇ ಮಾತಾಡ್ತಾ ಇದ್ರೆ ವಿನಃ ಎಂದೂ ನೇರವಾಗಿ ಮನಸ್ಸಿನ ಮಾತುಗಳನ್ನ ಹಂಚಿಕೊಂಡಲಿಲ್ಲ. ಆದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಈ ಮೌನದ ಹಿಂಬದಿಯಲ್ಲಿ ದೊಡ್ಡ ಬಿರುಗಾಳಿಯೊಂದು ರೂಪುಗೊಳ್ತಾ ಇದೆ ಅಂತ. ದಿನಗಳು ಉರುಳದಂತೆ ಅವರ ಪ್ರೀತಿ ಮಾತಿಲ್ಲದೆ ಬೆಳೀತಾ ಇತ್ತು. ಊರಿನ ಮಾರಮ್ಮನ ಜಾತ್ರೆಯ ದಿನ ಇಡೀ ಊರು ದೀಪಗಳ ಬೆಳಕಿನಿಂದ ಕಂಗೊಳಿಸ್ತಾ ಇತ್ತು. ದಿವ್ಯಾ ಹಸಿರು ಲಂಗ ಧಾವಣಿ ತೊಟ್ಟು ದೇವಸ್ಥಾನದ ಅಂಗಳದಲ್ಲಿ ಪೂಜೆಗೆ ನಿಂತಿದ್ಲು. ಅಲ್ಲಿಗೆ ಬಂದ ಶೇಖರ ಅವಳನ್ನ ನೋಡಿ ದಿಗ್ಭ್ರಮೆಗೊಂಡ. ಅವಳ ಅಂದಕ್ಕೆ ಸೋತು ನಿಂತಿದ್ದ ಶೇಖರ್ ಕೈಯಿಂದ ಆಕಸ್ಮಿಕವಾಗಿ ಪೂಜೆಯ ಹೂವಿನ ಬುಟ್ಟಿ ಕೆಳಗೆ ಬಿತ್ತು. ದಿವ್ಯಾ ತಿರುಗಿ ನೋಡಿ ಮೆಲ್ಲನೆ ನಕ್ಕಳು. ಜಾತ್ರೆಯ ಗದ್ದಲದಲ್ಲಿ ದಿವ್ಯಾ ತಂಗಾರಿಯಂತೆ ಶೇಖರನ ಬಳಿ ಬಂದು, ಏನ್ ಶೇಖರ್ ಅವ್ರೆ, ಬರೀ ದೂರದಿಂದ ನೋಡೋದೇ ಆಯ್ತು, ಯಾವತ್ತಾದು ಮಾತಾಡ್ತೀರಾ ಇಲ್ವೋ ಅಂತೇಳಿ ಮೆಲ್ಲಗೆ ಕೇಳಿ ಓಡಿ ಹೋದ್ಲು. ಶೇಖರ್ನಿಗೆ ಆ ಮಾತನ್ನ ಕೇಳಿ ಎದೆಯಲ್ಲಿ ಕೂಟಿ ವೀಣೆಗಳು ಬಾರಿಸಿದಂತಾಯ್ತು. ಅಂದಿನಿಂದ ಅವರಿಬ್ಬರ ಸಣ್ಣ ಸಣ್ಣ ಭೇಟಿಗಳು ಶುರುವಾದವು. ಊರ ಕೆರೆಯ ದಂಡೆಯ ಮೇಲೆ, ಬಸ್ ಸ್ಟ್ಯಾಂಡಿನ ನೆರಳಿನಲ್ಲಿ, ಗದ್ದೆಯ ಬದಿಗಳಲ್ಲಿ ಪರಸ್ಪರ ಸಿಕ್ಕಾಗ ಕಣ್ಣಿನಲ್ಲೇ ಕ್ಷೇಮವನ್ನ ವಿಚಾರಿಸ್ಕೊಳ್ತಾ ಇದ್ರು. ಶೇಖರ್ ತನ್ನ ಗದ್ದೆಯಲ್ಲಿ ಬೆಳೆದ ಸಿಹಿ ಕಬ್ಬನ್ನ ಅವಳಿಗೆ ತಂದುಕೊಟ್ರೆ ದಿವ್ಯಾ ತಾನು ಮಾಡಿದ ಸಿಹಿ ತಿನಿಸುಗಳನ್ನ ಅವನಿಗೆ ಬಚ್ಚಿಟ್ಟು ತಂದುಕೊಡ್ತಾ ಇದ್ಲು. ಆ ಪ್ರೀತಿಯಲ್ಲಿ ಯಾವುದೇ ಸ್ವಾರ್ಥ ಇರಲಿಲ್ಲ, ಕೇವಲ ನಿಷ್ಕಲ್ಮಶ ಭಾವನೆ ಇತ್ತು. ಒಂದು ದಿನ ವಿಪರೀತ ಮಳೆ ಸುರಿತಾ ಇದ್ದ ಸಂಜೆ ದಿವ್ಯಾ ಬಸ್ಸಿಗಾಗಿ ಕಾಯ್ತಾ ಇದ್ದಾಗ ಶೇಖರ್ ತನ್ನ ಕೊಡೆಯನ್ನ ಅವಳಿಗೆ ನೀಡಿ ತಾನು ಮಳೆಯಲ್ಲಿ ನೆನೆಯುತ್ತಾ ಹೋದ. ಆ ಕ್ಷಣದಲ್ಲಿ ದಿವ್ಯಾಗೆ ಅರ್ಥ ಆಯ್ತು, ಶೇಖರ್ ತನ್ನನ್ನ ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇದ್ದಾನೆ ಅಂತ. ಆದ್ರೆ ಅದೇ ರಾತ್ರಿ ಗೌಡರ ಮನೆಯಲ್ಲಿ ನಡೆದ ಒಂದು ಘಟನೆ ಎಲ್ಲವನ್ನ ಬದಲಾಯಿಸಿತು. ಏನಂದು? ಊರಿನ ಅಕ್ಕಪಕ್ಕದ ಊರುಗಳಲ್ಲಿ ಹೆಸರುವಾಸಿಯಾಗಿದ್ದ ಸಾಹುಕಾರ ರುದ್ರಪ್ಪನ ಮಗ ಚೇತನ್ ದಿವ್ಯಾಳನ್ನ ಮದುವೆಯಾಗೋದಕ್ಕೆ ಆಸೆ ಪಟ್ಟಿದ್ದ. ಚೇತನ್ ತಂಟೆಕೋರ, ದುಡ್ಡಿನ ಅಹಂಕಾರವಿದ್ದ ಯುವಕ. ಗೌಡರಿಗೆ ಸಾಹುಕಾರರ ಜೊತೆ ಸಂಬಂಧ ಬೆಳೆಸಿದ್ರೆ ಊರಿನಲ್ಲಿ ತಮ್ಮ ಅಂತಸ್ತು ಇನ್ನೂ ಹೆಚ್ಚಾಗುತ್ತೆ ಅನ್ನೋ ಆಸೆ ಇತ್ತು. ಹಾಗಾಗಿ ಗೌಡರು ಚೇತನ್ನ ಜೊತೆ ದಿವ್ಯಾಳ ಮದುವೆ ಮಾಡೋದಕ್ಕೆ ಮಾತುಕತೆ ನಡೆಸಿದ್ರು.
ಈ ವಿಷಯವನ್ನ ತಿಳಿದ ದಿವ್ಯಾಳ ಕಾಲುಗಳ ಕೆಳಗಿನ ನೆಲವೇ ಕುಸಿದು ಬಿದ್ದಂತಾಯಿತು. ಅವಳು ಶೇಖರ್ನನ್ನ ಬಿಟ್ಟು ಬೇರೆಯವನನ್ನ ಮದುವೆಯಾಗೋದಕ್ಕೆ ಸಾಧ್ಯವೇ ಇರಲಿಲ್ಲ. ತಕ್ಷಣವೇ ತನ್ನ ಮನಸ್ಸಿನ ಸ್ಥಿತಿಯನ್ನು ವಿವರಿಸಿ ಶೇಖರ್ನಿಗೆ ತನ್ನ ಪ್ರೀತಿಯನ್ನ ವ್ಯಕ್ತಪಡಿಸಿ ಒಂದು ಲೇಖನಿಯನ್ನ ಕೈಗೆತ್ಕೊಂಡ್ಲು, ಒಂದು ಪೆನ್ನನ್ನು ತಗೊಂಡ್ಲು. ನನ್ನ ಪ್ರೀತಿಯ ಶೇಖರ, ನನ್ನ ತಂದೆ ನನಗೆ ಬೇರೆ ಕಡೆಗೆ ಮದುವೆ ಮಾಡಲು ನಿರ್ಧರಿಸಿದ್ದಾರೆ. ನನ್ನ ಮನಸ್ಸಿನಲ್ಲಿ ಕೇವಲ ನೀನಿದೆಯಾ? ನಾಳೆ ರಾತ್ರಿ 10 ಗಂಟೆಗೆ ಊರ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗದಲ್ಲಿ ನನಗಾಗಿ ಕಾಯ್ತಾ ಇರು. ನಾವು ನಮ್ಮ ಪ್ರೀತಿಯ ಬಗ್ಗೆ ನಮ್ಮ ತಂದೆಯ ಬಳಿ ಧೈರ್ಯವಾಗಿ ಮಾತಾಡೋಣ. ನೀನು ಬರದೇ ಇದ್ರೆ ನಾನು ಜೀವಂತವಾಗಿರೋದಿಲ್ಲ ಅಂಥೇಳಿ ಕಣ್ಣೀರಿನಿಂದ ಪತ್ರ ಬರೆದ್ಲು. ಆ ಪತ್ರವನ್ನ ತನ್ನ ಆಪ್ತ ಗೆಳತಿ ಲತಾಳ ಕೈಯಲ್ಲಿ ಕೊಟ್ಟು ಶೇಖರ್ನಿಗೆ ಕೊಡೋದಕ್ಕೆ ಹೇಳಿದ್ಲು. ಲತಾ ರಾತ್ರಿ ಕತ್ತಲಲ್ಲಿ ಶೇಖರ್ನ ಮನೆಗೆ ಹೊರಟಾಗ ದಾರಿಯಲ್ಲಿ ಮಳೆ ಜೋರಾಗಿ ಸುರಿಯೋದಕ್ಕೆ ಪ್ರಾರಂಭಿಸ್ತು. ಗಾಳಿ ಮಳೆಗೆ ಹೆದರಿದ ಲತಾ ಶೇಖರ್ನ ಮನೆಯ ಕೊಟ್ಟಿಗೆಯ ಬಾಗಿಲ ಸಂದಿಯಲ್ಲಿ ಆ ಪತ್ರವನ್ನ ಇಟ್ಟು ಓಡಿ ಹೋದ್ಲು. ಇಲ್ಲೇ ಇದೆ ನೋಡಿ ಒಂದು ಟ್ವಿಸ್ಟ್. ಆದ್ರೆ ಆ ಕ್ಷಣದಲ್ಲಿ ನಡೆದ ಘಟನೆ ಎಲ್ಲವನ್ನ ಬದಲಾಯಿಸ್ತು. ಏನಾಯ್ತು? ಆ ಪತ್ರವನ್ನ ಶೇಖರ್ ನೋಡುವ ಮುನ್ನವೇ ಶೇಖರನ ಮನೆಗೆ ಬಂದಿದ್ದು ಊರಿನ ಕುತೂಹಲಿ ಹರಟೆ ಹೊಡೆಯುವ ಕಾಳಪ್ಪ. ಕಾಳಪ್ಪ ಬೆಳಕಿನ ದೀಪ ಹುಡುಕುತ್ತಾ ಕೊಟ್ಟಿಗೆ ಹತ್ತಿರ ಹೋದಾಗ ಅವನ ಕೈಗೆ ಆ ಪತ್ರ ಸಿಕ್ತು. ಪತ್ರವನ್ನ ಬಿಚ್ಚಿ ಓದಿದ ಕಾಳಪ್ಪನ ಕಣ್ಣುಗಳು ಅರಳಿದ್ವು. ಊರ ಗೌಡ್ರ ಮಗಳು ಬಡ ಶೇಖರ್ನನ್ನ ಪ್ರೀತಿಸ್ತಾ ಇದ್ದಾಳೆ ಅನ್ನುವ ಸತ್ಯ ಅವನಿಗೆ ಗೊತ್ತಾಯ್ತು. ಅಸೂಯೆ ಮತ್ತು ದುಡ್ಡಿನ ಆಸೆಗೆ ಬಿದ್ದ ಕಾಳಪ್ಪ ಆ ಪತ್ರವನ್ನ ಶೇಖರ್ನಿಗೆ ಕೊಡೋ ಬದಲು ನೇರವಾಗಿ ಹೋಗಿ ಚೇತನ್ನ ಕೈಗೆ ಕೊಟ್ಬಿಟ್ಟ. ಮದುವೆ ಆಗ್ಬೇಕಾಗಿರೋ ಹುಡುಗ ಪತ್ರವನ್ನು ಓದ್ದ. ಚೇತನ್ ಕೋಪದಿಂದ ಖುದ್ದು ಹೋಗಿ, ಬಡ ಶೇಖರ ನನ್ನ ಹಾದಿಗೆ ಅಡ್ಡ ಬರೋದೆ, ಅವನನ್ನ ನಾಳೆ ರಾತ್ರಿ ಮುಗಿಸಿಬಿಡ್ತೇನೆ ಅಂತ ಗರ್ಜನೆ ಮಾಡ್ದ. ಮಾರನೇ ದಿನ ರಾತ್ರಿ 10 ಗಂಟೆ ಆಂಜನೇಯ ಸ್ವಾಮಿ ದೇವಸ್ಥಾನದ ಹಿಂಭಾಗ ಸಮ್ಮೋಹಕ ಮೌನ ಆವರಿಸಿತ್ತು. ದಿವ್ಯಾ ಕಾತರದಿಂದ ಶೇಖರ್ನಿಗಾಗಿ ಕಾಯ್ತಾ ಇದ್ಲು. ಆದ್ರೆ ಅಲ್ಲಿಗೆ ಬಂದುದು ಶೇಖರ್ ಅಲ್ಲ, ಚೇತನ್ ಮತ್ತು ಅವನ ಗೂಂಡಾಗಳು. ದಿವ್ಯಾ ಬೆಚ್ಚಿವಿದ್ಲು. ನೀನಿಲ್ಲೇನ್ ಮಾಡ್ತಾ ಇದೀಯಾ ಅಂತ ಗಡಗಡ ನಡುಗುತ್ತಾ ಕೇಳಿದ್ಲು ಚೇತನ್ಗೆ ದಿವ್ಯಾ. ಚೇತನ್ ಕ್ರೂರವಾಗಿ ನಕ್ಕು, ನಿನ್ನ ಶೇಖರ ಬರಲ್ಲ ದಿವ್ಯಾ, ಅವನಿಗೆ ನೀನು ಬರೆದ ಪತ್ರ ನನ್ನ ಕೈಗೆ ಸಿಕ್ಕಿದೆ. ಇಷ್ಟೊತ್ತಿಗಾಗ್ಲೇ ನನ್ನ ಆಳುಗಳು ಅವನನ್ನ ನದಿಯ ದಂಡೆಯ ಮೇಲೆ ಮುಗಿಸಿರ್ತಾರೆ ಅಂತ ಹೇಳ್ದ. ಆ ಮಾತನ್ನ ಕೇಳಿ ದಿವ್ಯಾಳ ಎದೆ ಹೊಡೆದು ಹೋಯಿತು. ಇಲ್ಲ, ಶೇಖರನಿಗೆ ಏನು ಆಗಿರಬಾರ್ದು ಅಂಥೇಳಿ ಚೀರುಡುತ್ತಾ ಅವಳು ನದಿಯ ದಂಡೆಯತ್ತ ಓಡಿದ್ಲು. ಆದ್ರೆ ಅಲ್ಲಿ ಕದಿತ್ತು ಮತ್ತೊಂದು ದೊಡ್ಡ ಆಘಾತ. ದಿವ್ಯಾ ಓಡುತ್ತಾ ನದಿಯ ದಂಡೆ ತಲುಪಿದಾಗ ಅಲ್ಲಿ ಶೇಖರ್ನ ರಕ್ತಸಿಕ್ತವಾದ ಸೈಕಲ್ ಮತ್ತು ಅವನ ಅಂಗಿ ಬಿದ್ದಿತ್ತು. ನದಿಯ ನೀರು ವೇಗವಾಗಿ ಹರಿತಾ ಇತ್ತು. ಶೇಖರ್ ಎಲ್ಲೂ ಕಾಣಿಸ್ಲಿಲ್ಲ. ಚೇತನ್ನ ಗೂಂಡಾಗಳು ಅವನನ್ನ ಹೊಡೆದು ನದಿಗೆ ತಳ್ಳಿದ್ದಾರೆ ಅಂತ ಭಾವಿಸಿದಂತಹ ದಿವ್ಯಾ ನದಿಯ ದಂಡೆಯ ಮೇಲೆ ಕುಸಿದು ಬಿದ್ದು ಬಿಟ್ಲು. ಅಳೋದಕ್ಕೆ ಶುರು ಮಾಡಿದ್ಲು. ವಿಷಯ ಇಡೀ ಊರಿಗೆ ಕಾಳ್ಗಿಚ್ಚಿನಂತೆ ಹಬ್ಬಿತು. ಪಟೇಲ್ ರಾಮೇಗೌಡರು ಓಡ್ ಬಂದ್ರು. ಮಗಳ ಈ ಸ್ಥಿತಿಯನ್ನ ನೋಡಿ ಅವರಿಗೆ ದಿಕ್ಕು ತೋಚದಂತಾಯಿತು. ಊರಿನ ಜನರು ಶೇಖರ್ನಿಗಾಗಿ ನದಿಯಲ್ಲಿ ಹುಡುಕಾಟ ನಡೆಸಿದ್ರು. ಆದ್ರೆ ಶೇಖರ್ನ ಸುಳಿವೇ ಸಿಗಲಿಲ್ಲ. ದಿನಗಳು ಉಳಿದ್ವು. ಶೇಖರ್ ಸತ್ ಹೋದ ಅಂಥೇಳಿ ಇಡೀ ಊರು ನಂದೆ ಬಿಟ್ಟಿತು. ದಿವ್ಯಾ ಜೀವಂತ ಹೆಣವಾಗಿದ್ಲು. ಆಹಾರ ನೀರು ತೊರೆದು ಸದಾ ಶೇಖರನ ನೆನಪಿನಲ್ಲೇ ಕಣ್ಣೀರಿಡ್ತಾ ಇದ್ಲು. ಗೌಡರಿಗೆ ಮಗಳ ಸ್ಥಿತಿಯನ್ನ ನೋಡಿ ತೀವ್ರ ಪಶ್ಚಾತ್ತಾಪ ಆಯಿತು. ದುಡ್ಡು ಅಂತಸ್ತು ಮುಖ್ಯ ಅಲ್ಲ, ಮಗಳ ಸಂತೋಷ ಮುಖ್ಯ ಅಂಥೇಳಿ ಅವರಿಗೆ ತಡವಾಗಿ ಅರ್ಥ ಆಗಿತ್ತು. ಆದ್ರೆ ಚೇತನ್ ಮಾತ್ರ ಸುಮ್ಮನಿರ್ಲಿಲ್ಲ. ಗೌಡರ ಬಳಿ ಬಂದು, ಈಗ ಹೇಗೋ ಶೇಖರ್ ಇಲ್ಲ, ದಿವ್ಯಾಳನ್ನ ನನಗೆ ಕೊಟ್ಟು ಮದುವೆಯನ್ನ ಮಾಡಿ ಅವಳ ದುಃಖ ಕಡಿಮೆಯಾಗುತ್ತೆ ಅಂತ ಹೇಳ್ದ. ಒತ್ತಡವನ್ನ ಹೇರ್ದ. ಅದಕ್ಕೆ ಗೌಡ್ರು ಬೇರೆ ದಾರಿಯಿಲ್ಲದೆ ಮದುವೆಗೆ ಒಪ್ಪಿಕೊಂಡ್ರು. ಮದುವೆ ದಿನ ಬಂದೇ ಬಿಟ್ಟಿತು. ಇಡೀ ಊರು ಕಲ್ಯಾಣ ಮಂಟಪದಲ್ಲಿ ನೆರೆದಿತ್ತು. ದಿವ್ಯಾ ಕಣ್ಣೀರನ್ನ ಸುರಿಸುತ್ತಾ ತಾಳಿಯನ್ನ ಕಟ್ಟಿಸಿಕೊಳ್ಳೋದಕ್ಕೆ ಮಂಟಪದಲ್ಲಿ ಕೂತಿದ್ಲು. ಚೇತನ್ ಜಯಶಾಲಿ ಅಂತ ನಗುತ್ತಾ ಇದ್ದ. ಆದರೆ ಆ ರಾತ್ರಿ ಯಾರೂ ನಿದ್ರೆ ಮಾಡಲಿಲ್ಲ. ಯಾಕಂದ್ರೆ ತಾಳಿ ಕಟ್ಟುವ ಸರಿಯಾದ ಕ್ಷಣದಲ್ಲಿ ಮಂಟಪದ ಬಾಗಿಲು ಬ್ರಹ್ಮಾಂಡದ ಸದ್ದಿನೊಂದಿಗೆ ಬಾಗಲೇ ತೆರೀತು. ಅಲ್ಲಿ ನಿಂತಿದ್ದ ವ್ಯಕ್ತಿಯನ್ನ ನೋಡಿ ಇಡೀ ಕಲ್ಯಾಣ ಮಂಟಪವೇ ಸ್ತಬ್ಧ ಆಯಿತು. ಅದು ಬೇರೆ ಯಾರೂ ಅಲ್ಲ, ಸ್ವತಃ ಶೇಖರ್. ಅವನ ತಲೆಗೆ ಪಟ್ಟೆ ಕಟ್ಟಲಾಗಿತ್ತು. ಮುಖದಲ್ಲಿ ಗಾಯಗಳಿದ್ವು. ಆದರೆ ಕಣ್ಣುಗಳಲ್ಲಿ ಸತ್ಯ ಮತ್ತು ಧೈರ್ಯದ ಕಿಡಿ ಇತ್ತು. ಅವನ ಹಿಂದೆ ಪೊಲೀಸರು ನಿಂತಿದ್ರು. ಯಾಕೆ ನಿಂತಿದ್ರು? ಶೇಖರನನ್ನ ಜೀವಂತವಾಗಿ ಕಂಡ ದಿವ್ಯಾಳ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹರಿತು. ಚೇತನ್ನ ಮುಖ ಬೀಳ್ಚ್ಕೊಂತು. ಶೇಖರ್ ಮುನ್ನಡೆದು ಬಂದ. ಗೌಡ್ರೆ, ನಿಲ್ಲಿ, ಈ ಮದುವೆ ನಡೆಬಾತು ಅಂತ. ಅಂದು ರಾತ್ರಿ ನನ್ನನ್ನು ಕೊಲ್ಲೋದಕ್ಕೆ ಯತ್ನಿಸಿದ್ದು, ನದಿಗೆ ತಳ್ಳಿದ್ದು ಇದೇ ಚೇತನ್. ಆದರೆ ನದಿಯ ಕೆಳಗಿದ್ದ ಮೀನುಗಾರರು ನನ್ನನ್ನು ರಕ್ಷಿಸಿದ್ರು. ನಾನು ಇಷ್ಟು ದಿನ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದೆ. ಇವತ್ತು ಚೇತನನ್ನ
ಎಲ್ಲ ಸಾಕ್ಷಿಗಳನ್ನ ತಗೊಂಡು ಪೊಲೀಸರ ಜೊತೆ ಬಂದಿದ್ದೇನೆ ಅಂತೇಳಿ ಗರ್ಜಿಸ್ದ. ಪೊಲೀಸರು ತಕ್ಷಣವೇ ಕಾಳಪ್ಪ ಮತ್ತು ಚೇತನ್ನನ್ನ ಬಂಧನ ಮಾಡಿದ್ರು. ಚೇತನ್ ತನ್ನ ತಪ್ಪುಗಳನ್ನೆಲ್ಲ ಒಪ್ಪಿಕೊಳ್ಳಲೇಬೇಕಾಯಿತು. ಪಟೇಲ್ ರಾಮೇಗೌಡ್ರು ಏನ್ ಮಾಡಿದ್ರು ಅಂತಂದ್ರೆ ಕಣ್ಣೀರನ್ನ ಹಾಕುತ್ತಾ ಶೇಖರ್ನ ಮುಂದೆ ಕೈಯನ್ನ ಮುಗಿದು ನಿಂತರು. ನನ್ನನ್ನ ಕ್ಷಮಿಸಿಬಿಡು ಶೇಖರ್, ದುಡ್ಡಿನ ಮದದಲ್ಲಿ ಇದ್ದಂತಹ ನಾನು ನನ್ನ ಮಗಳ ನಿಜವಾದ ಪ್ರೀತಿಯನ್ನ ಅರ್ಥ ಮಾಡಿಕೊಳ್ಳಿಲ್ಲ. ನೀನು ಬರೀ ಬಡವ ಅಂತಲ್ಲ, ಗುಣದಲ್ಲಿ ಶ್ರೀಮಂತ ಅಂತ ಹೇಳಿದ್ರು. ಗೌಡ್ರು ತಕ್ಷಣವೇ ದಿವ್ಯಾಳ ಕೈಯನ್ನ ಶೇಖರನ ಕೈಯಲ್ಲಿ ಇಟ್ಟು ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊ ಮಗನೇ ಅಂತ ಹೇಳಿ ಆಶೀರ್ವಾದವನ್ನ ಮಾಡಿದ್ರು. ಇಡೀ ಊರೇ ಆ ಪ್ರೇಮಿಗಳ ಮಿಲನವನ್ನ ನೋಡಿ ಹರ್ಷ ವ್ಯಕ್ತಪಡಿಸ್ತು. ಆಂಜನೇಯ ಸ್ವಾಮಿ ದೇವಸ್ಥಾನದ ಗಂಟೆ ಶುಭ ಸೂಚಕವಾಗಿ ಮೊಳಗುತು. ಸ್ನೇಹಿತರೆ, ಈ ಕತೆ ನಮಗೆ ಕಲಿಸುವ ಒಂದು ದೊಡ್ಡ ಪಾಠ ಏನು ಅಂತಂದ್ರೆ, ಸತ್ಯ ಮತ್ತು ನಿಷ್ಕಲ್ಮಶವಾದಂತಹ ನಿಜವಾದಂತಹ ಪ್ರೀತಿ ಎಷ್ಟೇ ಕಷ್ಟ ಬಂದ್ರೂ ಎಂದಿಗೂ ಸೋಲೋದಿಲ್ಲ. ನಂಬಿಕೆ ಮತ್ತು ಸಹನೆ ಅನ್ನೋದು ಇದ್ರೆ ಕಾಲವೇ ಪ್ರತಿಯೊಂದು ಸಮಸ್ಯೆಗೆ ಸರಿಯಾದ ಉತ್ತರವನ್ನ ನೀಡುತ್ತೆ. ಈ ಕತೆ ನಿಮಗೆ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಇಂತಹ ಹೊಸ ಹೊಸ ಕತೆಗಳಿಗಾಗಿ, ಹಳ್ಳಿಯ ಪ್ರೇಮ ಕತೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ನಲ್ಲಿ ತಪ್ಪದೇ ತಿಳಿಸಿ. ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ಶುಭ ದಿನ. ಟೇಕ್ ಕೇರ್. ಬಾಯ್.